ಹೆಸರು ವಿಠಲ್ ಅಂತೇಳಿ. ಸೊ ಇಲ್ಲಿ ಯಾದವಾಡ ಭಾಗದಾಗ ರೈತರಿಗೆ ನಮ್ಮ ಅರೆಕಲ ಆರ್ಗ್ಯಾನಿಕ್ಸ್ ಆ್ಯಂಡ್ ಬಯೋ ಫರ್ಟಿಲೈಸರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿದು ನಮ್ಮದು ಶುಗರ್ ಕ್ಯಾನ್ ಸ್ಪೆಷಲ್ ಪ್ರಾಡಕ್ಟನ್ನು ಕೊಟ್ಟಿದ್ವು. ಯಾವ ರೀತಿ ಹೇಗೆ ರಿಸಲ್ಟ್ ಬಂದೈತೆ ಅನ್ನೋದು ರೈತರ ಮುಖಾಂತರ ಕೇಳೋಣ. ನಿಮ್ಮ ಹೆಸರೇನು ರೀ? ತಾಲೂಕು ಯಾವ್ದು? ಜಿಲ್ಲಾ ಬೆಳಗಾವಿ. ನಮ್ಮದು ಅರೆಕಲ್ ಶುಗರ್ ಕ್ಯಾನ್ ಸ್ಪೆಷಲ್ ಪ್ರಾಡಕ್ಟನ್ನು ನೀವು ಯೂಸ್ ಮಾಡ್ಕೊಂಡಿರಿ. ನಿಮ್ಗೆ ಹೇಗೆ ರಿಸಲ್ಟ್ ಬಂದೈತೆ ರೀ? ಹೇಗೆ ಇದಾಗಿತ್ತು ರೀ? ಎಲ್ಲ ರಿಸಲ್ಟ್ ಚಲೋ ಐತಿ. ಮರಿ ಸಂಖ್ಯೆ ಫುಲ್ ಐತಿ. ಹಾಂ ರೀ. ಈಗೆಲ್ಲ ವಾನು ಐತಿ. ದಳ ದಪ್ಪು ಐತಿ. ರಿಸಲ್ಟ್ ಎಲ್ಲ ಈಗೆಲ್ಲ ಚಲೋ ಐತಿ ರೀ. ನಮ್ಮ ಬಳಸಿದ 2 ದಿನದ ರಿಸಲ್ಟ್ ಬರ್ತದೆ. ಬಳಸಿದ್ದು ಒಂದು 15-20 ದಿವಸ ಮುಂದೆ ಹೋಗ್ತದೆ. 15-20 ದಿನದಾಗ ನಿಮಗೆ ರಿಸಲ್ಟ್ ಬರ್ತದೆ. 15 ದಿವಸ ಹೋಗ್ತೀರಿ. ಹಾಂ ರೀ. 2ನೇ ದಿನ ಐತ್ರಿ, ಅದು ಸಣ್ಣಗೆ ಹಂಗೆ 15 ದಿನದಾಗ ಅದು ಬರ್ತು. ಈಗ 4 ದಿನದಾಗ ಇದು ಹೊಡೆದಾದ್ರು, ಈಗ ಸ್ಪ್ರೇ ಮಾಡ್ಯಾದ್ರು ಈಗ 4 ದಿವಸ ಆಯ್ತು ರೀ. ಒಂದು ಸ್ವಲ್ಪ ನಮಗೆ ಮತ್ತೆ ಸ್ವಲ್ಪ ಬದಲಾವಣೆ ಬರ್ತದೆ. ಕಲರ್ ಹೆಂಗೈತೆ ರೀ? ಗ್ರೋತ್ ಹೆಂಗೈತೆ ರೀ? ಚಲೋ ಐತೆ ರೀ. ಇದನ್ನು ಯೂಸ್ ಮಾಡೋದ್ರಿಂದ ಮಣ್ಣು ಮೃದು ಆಗೈತಲ್ಲ ರೀ? ಭೂಮಿ ಮಿದು ಆಗೈತಲ್ಲ ರೀ? ಹಾಂ ರೀ. ಮರಿಗಳ ಸಂಖ್ಯೆ ಒಂದು ಕಬ್ಬಿಗೆ ಎಷ್ಟು ಬಂದವ್ರಿ ನೋಡಿ ಬರ್ರಿ. ಮುಂದೆ ಬರ್ರಿ. ಎಷ್ಟು ಬಂದವ್ರಿ ಮರಿಗಳ ಸಂಖ್ಯೆ ರೀ? ಸಂಖ್ಯೆ ಇಲ್ಲ ಅಂದ್ರೆ ಒಂದು 18-14 ಇರ್ಬೋದು. 1 ರೀ, 2 ರೀ, 3 ರೀ, 4 ರೀ, 5 ರೀ, 6 7 8 9 10 11 12 ತನಕ ಮರಿಗಳ ಸಂಖ್ಯೆ ಅದಾವ್ರಿ. ಒಂದೊಂದು ಕಡೆ ಜಾಸ್ತಿನೂ ಅದಾವೆ, ಒಂದು ಕಡೆ ಜಾಸ್ತಿ ಇದಾವ್ರಿ. ಜಾಸ್ತಿನೇ ಅದಾವ್ರಿ. ನೀವು ಎಷ್ಟು ಎಕರೆಗೆ ಯೂಸ್ ಮಾಡತ್ತೀರಿ ಇದನ್ನ ಪ್ರಾಡಕ್ಟ್ ರೀ? ಇದು 4 ಎಕರೆ. 4 ಎಕರೆ. ಫಸ್ಟ್ ಸ್ಟಾರ್ಟಿಂಗ್ 1 ಎಕರೆಗೆ ಬಳಸ್ಕೊಂಡಿರಿ, ಸರಿ ಅನಿಸ್ಮೇಲೆ ಇಲ್ರಿ, ಇದು 2 ಎಕರೆ ರೀ. ಇದು 2 ಎಕರೆ ಫಸ್ಟ್ ಇದು ಮಾಡೀನಿ ರೀ. ಹಾಂ ರೀ. ಆಮೇಲೆ ಆ ಕಡೆ 2.5 ಎಕರೆ. 2 ಎಕರೆಗೆ ಯೂಸ್ ಮಾಡೀರಿ. ಸೊ ಅವು ಎಲ್ಲ ಹೆಂಗೆ ಬಂದವ್ರಿ? ಅದು ಇದಕ್ಕಿಂತ ಇದೈತೆ. ಅದು ಈಗ ಸ್ವಲ್ಪ ಈಗ ಡ್ರಿಂಕ್ಸ್ ಮಾಡ್ಯಾರ. ಹಾಂ. ಅದು ನಿನ್ನೆ ಮಾಡಿಲ್ಲ. ಮಾಡ್ಯಾರ. ಮತ್ತು ಅದು ಇದಕ್ಕೆ ಪಡ ಮತ್ತು ಅದಕ್ಕೆ ಒಂದು 8 ತನ ಹಿಕ್ಕಟ್ಟಲ್ಲ. ಹಿಕ್ಕಟ್ಟನ್ರಿ ಅದು. ಹಾಂ. ಅದು ಇದೈತಿ ರೀ, ವಾಣ ಐತ್ರಿ. ಹಿಂಗೆ ಹಾಂ ರೀ. ವಾಣದ್ದೇನಿಲ್ಲ ರೀ. ಬೆಳವಣಿಗೆ ಸ್ವಲ್ಪ ಇನ್ನೂ ಕಮ್ಮಿ ಐತ್ರಿ. ಹಾಂ. ಈಗ ಇನ್ನೊಬ್ಬರು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತರು ಮಾಡೋರಿಗೆ ಇದೇನು ಅಡ್ಡಿಲ್ಲ ಬಿಡ್ರಿ, ಮಾಡಕ್ಕೆ ಏನು ಅಡ್ಡಿಲ್ಲ ರೀ. ಹಾಂ. ಮತ್ತು ಅದನ್ನು ಸರಿಯಾಗಿ ಇದು ಮಾಡ್ಬೇಕು ರೀ. ಹಾಂ. ಸೊ ನಾವು ಅರೆಕಲ ಆರ್ಗ್ಯಾನಿಕ್ಸ್ ಆ್ಯಂಡ್ ಬಯೋ ಫರ್ಟಿಲೈಸರ್ ಶುಗರ್ ಕ್ಯಾನ್ ಸ್ಪೆಷಲ್ ಪ್ರಾಡಕ್ಟನ್ನು ಕೊಟ್ಟಿದ್ದೆವು. ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿತ್ತು ರೈತರ ಹೇರು. ಇದನ್ನೆಲ್ಲರೂ ಯಾರು ಬೇಕಾದ್ರೂ ರೈತರು ಬಳಸ್ಕೋಬೇಕಂತ ಹೇಳಿದರು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.